ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ ಚಿತೆಗೆ ಕೊಳ್ಳಿ ಇಡೋದಕ್ಕೆ ನಮ್ ವಾರಸ್ತಾರೋ ಅಂತ ಯಾರು ಬೇಡವಾ? ಸತ್ತ ಮೇಲೆ ಕೊಳ್ಳಿ ಇಡೋರು ಬೇಕು ಅಂತ ಚೆನ್ನಾಗಿರೋರ್ ಬದುಕಿಗೆ ಬೆಂಕಿ ಹಚ್ಕೊಳ್ಳೋದನ್ನ ಹುಚ್ಚುತನ ಅಂತಾರೆ. ಹೆತ್ತು ಮಕ್ಕಳು ಅನ್ನ ಹಾಕ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ, ಇನ್ನು ಕೊಳ್ಳಿ ಇಡೋ ಮಾತಾಡ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನ್ಗೆ? ಅದೇನಾದ್ರೂ ಆಗ್ಲಿ, ನಿಮ್ಗೆ ಮಗು ಪ್ರೀತಿ ಬೇಕು ತಾನೆ? ನನಗೆ ಯಾರ ಪ್ರೀತಿನೂ ಬೇಕಾಗಿಲ್ಲ. ಬೇಡ ಅಂತ ಹೇಳಿ ನಿಮಗ್ ನೀವೇ ಮೋಸ ಮಾಡ್ಕೋಬೇಡಿ ಸರ್. ಮಗು ಆಗದೆ ಇರೋ ತರ ಶಾಪ ಇರೋದು ನನಗೆ. ಆ ಶಾಪಕ್ಕೆ ನೀವ್ಯಾಕೆ ಗುರಿ ಆಗ್ಬೇಕು? ಯಾವ ಶಾಪನೂ ಇಲ್ಲ ಸೇವಂತಿ, ಎಲ್ಲ ನೀನು ಭ್ರಮೆ. ಶಾಪ ಅಲ್ದೆ ಇನ್ನೇನ್ ಸರ್? ನಾನು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ ಗೊತ್ತಿಲ್ಲ. ಯಾವ ತಾಯಿ ಮಗುನ ಬೇರೆ ಮಾಡಿದ್ದಕ್ಕೆ ಶಾಪ ಏನೋ ಗೊತ್ತಿಲ್ಲ. ಅದನ್ನ ನಾನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀನಿ ಸರ್. ನನ್ನ ಮಡ್ಲು ಬರಿದಾಗೋಯ್ತು. ಸೇವಂತಿ, ಏನೇನು ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ಒಳ್ಳೆ ಮಕ್ಕಳಾಗದೆ ಇರೋದೇ ದೊಡ್ಡ ಅಪರಾಧ ಅನ್ನೋ ಹಾಗೆ ಆಡ್ತಿದ್ಯಲ್ಲ. ಏನು ಈ ಪ್ರಪಂಚದಲ್ಲಿ ಮಕ್ಕಳಾಗದೆ ಇರೋರೆಲ್ಲ ನೀನ್ ಹಾಗೆ ಯೋಚನೆ ಮಾಡ್ತಿದ್ದಾರಾ? ನನಗೆ ಬೇರೆಯವ್ರ ವಿಷಯ ಬೇಕಾಗಿಲ್ಲ ಸರ್. ನನಗೆ ನನ್ನ ಜೀವನ, ನನ್ನ ಮನೆ, ನನ್ನ ಸಂಸಾರ, ನನ್ನ ವಂಶ ಮುಖ್ಯ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಇನ್ನೊಂದು ಮದ್ವೆ ಆಗ್ಬೇಕು ಅಷ್ಟೇ. ನನ್ಗೆ ಹುಚ್ಚಿಡ್ಸ್ಬೇಡ ಸೇವಂತಿ. ಈಗಾಗ್ಲೇ ನಾನು ತುಂಬಾ ಸಹಿಸ್ಕೊಂಡಿದ್ದೀನಿ, ಇನ್ನು ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ. ನೀವು ಅಷ್ಟೇ ನನ್ನನ್ನು ತುಂಬಾ ಕೆಣಕ್ತಾ ಇದ್ದೀರಾ. ನನ್ನ ಮಾತು ಕೇಳಿದ್ರೆ ನನಗೆ ತುಂಬಾ ನೋವು ಕೊಡ್ತಾ ಇದ್ದೀರಾ. ನೀವ್ ಹೀಗೆ ಹಠ ಮಾಡ್ತಿದ್ರೆ ನಾನು ನಿಜವಾಗ್ಲೂ ಮನೆ ಬಿಟ್ಟು ಹೊರಟೋಗ್ತೀನಿ. ನನ್ನ ಹತ್ರ ಈ ಬ್ಲಾಕ್ ಮೇಲ್ ಎಲ್ಲ ನಡೆಯಲ್ಲ ಅಂತ ನಿನ್ಗಾಗ್ಲೇ ಹೇಳಿದ್ದೀನಿ. ಮತ್ತೆ ಅದೇ ಮಾತಾಡಿ ನನಗೆ ಸಿಟ್ಟು ಬರ್ಸ್ಬೇಡ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಸರ್. ನಾನು ಈ ಮನೆಗೆ ವಾಪಸ್ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಲ್ಲೇ ಎಲ್ಲಾದ್ರೂ ಸತ್ತು ಹೋಗ್ಬೇಕಾಗಿತ್ತು. ಆಗ ನೀವ್ ಇನ್ನೊಂದು ಮದ್ವೆ ಆಗ್ತಾ ಇದ್ರಿ. ಇಲ್ಲ, ಹೋಗ್ತೀನಿ, ಈಗ್ಲೇ ಹೊರಟೋಗ್ತೀನಿ. ಇಲ್ಲಿ ಮಾತ್ರ ಇರೋದಿಲ್ಲ ನಾನು. ಸೇವಂತಿ, ಯಾಕೆ ಸೇವಂತಿ, ಯಾಕೆ ಹೀಗೆಲ್ಲ ಆಡ್ತಿದ್ಯಾ? ನಿನ್ ಕೈ ಮುಗಿತೀನಿ ಕಡೆ, ಮನೆ ಬಿಟ್ಟು ಹೋಗೋ ಮಾತೆಲ್ಲ ಆಡ್ಬೇಡ. ನಾನು ಹೋಗ್ಬಾರ್ದು ಅಂತಂದ್ರೆ ನೀವ್ ಇನ್ನೊಂದು ಮದ್ವೆ ಆಗ್ಬೇಕು. ಆಗ್ತೀರಾ? ಮದ್ವೆ 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 ಆಗ್ಬೇಕು ಆಗ್ಬೇಕು ಆಗ್ಬೇಕು. ನೀವೇನಾದ್ರೂ ಇನ್ನೊಂದು ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಸೇವಂತಿ, ಅದಕ್ಕೆ ಸೇವಂತಿ, 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 ಏನಾಯ್ತು ಸೇವಂತಿ? ಸೇವಂತಿ, ಅದಕ್ಕೆ ಏನಾಯ್ತು? ಅಯ್ಯೋ ದೇವ್ರೆ, ಏನಾಯ್ತು ಇವಳಿಗೆ? ಸೇವಂತಿ, 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 ಮಾತಾಡು ಗದ್ದ, ಕಣ್ಬಿಡು, ಕಣ್ಬಿಡು. ಸೇವಂತಿ, ಏನಾಯ್ತು? ಸೇವಂತಿ, ಸೇವಂತಿ, ಕಣ್ಬಿಡು. ಜಾಗ ಬಿಡಿ. ನೀರ್ ಕೊಡು, ಕೊಡು. ಸೇವಂತಿ, ಅದಕ್ಕೆ ಸೇವಂತಿ. ಅಬ್ಬಬ್ಬಾ, ಇವಾಗಂತೂ ಖಾತ್ರಿ ಆಯ್ತು. ಇವಳು ಸತ್ತಾದ್ರೂ ಅರ್ಜುನ್ಗೆ ಇನ್ನೊಂದು ಮದುವೆ ಮಾಡಿಸ್ತಾಳೆ. ಸೇವಂತಿ, ನನ್ ಶತ್ರು ಅವಳ ತಲೆ ಮೇಲೆ ಅವಳೇ ಕಲ್ಲು ಹಾಕೋತಿರೋದು ನೋಡ್ತಿದ್ರೆ ಸಂತೋಷ ಆಗ್ತದೆ. ಸರ್, ಸರ್ ಪ್ಲೀಸ್ ಸರ್, ನೀವಿನ್ನೊಂದು ಮದುವೆ ಮಾಡ್ಕೋಬೇಕು. ನಿಮ್ಗೆ ಮಗು ಬೇಕು ಸರ್. ಅಯ್ಯೋ ದೇವ್ರೆ, ಈ ಮನೇಲಿ ಏನಾಗ್ತಿದೆ? ಇವಳು ಯಾಕೆ ಈಗ ಆಡ್ತಿದ್ದಾಳೆ? ಅಜ್ಜಿ, ಅಜ್ಜಿ, ನಿಮ್ದಮ್ಮಯ್ಯ ಅಂತೀನಿ ಅಜ್ಜಿ. ದಯವಿಟ್ಟು ನೀವಾದ್ರೂ ಅರ್ಜುನ್ ಸರ್ಗೆ ನನ್ನ ಮದುವೆ ಮಾಡ್ಕೊಂತ ಹೇಳಿ ಅಜ್ಜಿ. ಸೇವಂತಿ, ಸೇವಂತಿ. ಅಬ್ಬಬ್ಬಬ್ಬಾ, ಮಿಡ್ ನೈಟ್ ಅಲ್ಲಿ ಒಳ್ಳೆ ನಾಗವಲ್ಲಿ ತರ ಆಡ್ತಿದ್ದಾಳೆ. ಥೂ, ಎಲ್ರೂ ನಿದ್ದೆನೋ ಹಾಳು ಮಾಡಿದ್ಲು. ಸಾರಿ, ಎಲ್ರೂ ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೀನಿ. ಅಜ್ಜಿ, ನೀವು ಹೊರಡಿ. ಇಲ್ಲ ಕಣೋ, ಇವಳಿಂತ ಪರಿಸ್ಥಿತಿಲಿ ಇರ್ಬೇಕಾದ್ರೆ ನನ್ನ ನಿದ್ದೆ ಎಲ್ಲಿಂದ ಬರುತ್ತೆ? ನಾನು ನಿನ್ ಜೊತೆನೆ ಇರ್ತೀನಿ ಕಣೋ. ಬೇಡ ಅಜ್ಜಿ, ಅದಕ್ಕೆ ಸುತ್ತ ಎಲ್ಲರೂ ಇದ್ರೆ ಅವ್ರಿಗೆ ಸಮಾಧಾನ ಮಾಡೋದು ಕಷ್ಟ ಆಗುತ್ತೆ.
ನೀವೆಲ್ಲ ನಡೀರಿ. ನಡೀರಿ ಅಜ್ಜಿ. ಬಾಮ್ಮ. ಬನ್ನಿ. ಹುಷಾರು ಕೊಡು. ಬನ್ನಿ. ಸೇವಂತಿ, ಅದೇ ಏನ್ ನಡೀತದಲ್ಲಿ? ಮೆತ್ತಗ್ ಮಾತಾಡು. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿನ್ ಜೊತೆ ನನ್ನನ್ನು ಆಚೆಗೆ ಹಾಕ್ತಾರಷ್ಟೇ. ನನ್ನ ಮಗಳು ಸಂತೋಷವಾಗಿದ್ದಾಳೆ ಅಂತ ನೋಡೋದಕ್ಕೆ ಬಂದ್ರೆ ಅವಳು ಯಾವ್ದೋ ಸಮಸ್ಯೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾಳೆ. ಎಲ್ಲ ಅವಳ ಕೈಯಾರನೆ ಮಾಡ್ಕೊಂಡಿರೋದು. ಒಂದ್ ನಿಮಿಷ. ಜೆಪಿ, ಏನ್ ಮಾಡ್ತಾ ಇದೀಯಾ? ನೀನ್ ಈ ರೀತಿ ಮಾಡಿದ್ರೆ ನಿನ್ ಜೊತೆ ನನಗೂ ಗೋರಿ ತೋಡ್ತಾರಷ್ಟೇ. ನನ್ನ ಸಂಕಟ ಹೇಳ್ಕೊಳ್ ಹಾಗಿಲ್ವಾ? ಇವತ್ತಾಗಿರೋ ಗಲಾಟೆಯಲ್ಲಿ ಮನೆಯಲ್ಲಿ ಯಾರು ನಿದ್ದೆ ಮಾಡಿರಲ್ಲ, ಎಲ್ಲ ಎದ್ದಿರ್ತಾರೆ. ಚೂರ್ ಅನುಮಾನ ಬಂದ್ರು ನಾವಿಬ್ರು ಸತ್ವಿ. ಛೇ, ನಾನ್ ಯಾಕಾದ್ರೂ ನಿನ್ನ ಕರ್ಕೊಂಡ್ ಬಂದು ಅನ್ಸ್ತಾ ಇದೆ ನನಗೆ. ನನ್ನ ಮಕ್ಕಳನ್ನ ಇಂಥ ಸ್ಥಿತಿನ ನಾನು ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನೋಡು ಜೆಪಿ, ನೀನ್ ಇಲ್ಲಿದ್ದಷ್ಟು ಹೊತ್ತು ಎಡವಟ್ಟೆ ಕಣೋ. ಹೊರಡು ಇಲ್ಲಿಂದ. ನನ್ನ ಮಗಳು ಅಯ್ಯೋ ಸೇವಂತಿ, ನೋಡಾಯ್ತಲ್ಲ, ಇನ್ನು ಏನು? ಆದ್ರೂ ಅವಳು ನೋವಲ್ಲಿದ್ದಾಳಲ್ಲ. ಈಗ ಹೋಗಿ ಸಮಾಧಾನ ಮಾಡ್ತೀಯ ಅವಳಿಗೆ? ನನಗೆ ಅದೃಷ್ಟ ಆಯ್ತಿದ್ರೆ ಯಾಕೋ ನಾನಿಲ್ಲಿ ಕದ್ದು ಮುಚ್ಚಿ ಬರ್ಬೇಕಾಗಿತ್ತು. ಅಯ್ಯೋ ಸುಮ್ನಿರಪ್ಪ. ನೀನ್ ಹತ್ತು ಕರೆದು ನನ್ ತಲೆ ಕೆಡಿಸ್ಬೇಡ. ಸಂಕಟ ಆಗ್ತಿದೆ ಕಣ. ಹೇಗೂ ನೀನು ಮಾಧವ್ ಅಂಕಲ್ ಅಂತ ನಿನ್ ಮಗಳ ಹತ್ರ ಫೋನಲ್ಲಿ ಮಾತಾಡ್ತೀಯಲ್ವಾ? ನಾಳೆ ಬೆಳಗ್ಗೆ ಫೋನ್ ಮಾಡಿ ಸಮಾಧಾನ ಮಾಡುವಂತೆ. ಈಗ ನಡಿಯಪ್ಪ. ಅಲ್ಲ, ನನ್ನ ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನೀನಿಂದ ಮೊದಲು ಹೊರಡು. ಹಾಕೋ ಮೊದಲು, ಆಮೇಲೆ ನೋಡೋಣ. ನಡಿ ಇಲ್ಲಿಂದ.